ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ. ನಾನು ಸೋನಿಕಾ ಸುದೇಶ್. ಮೊದಲಿಗೆ ಮುಖ್ಯಾಂಶಗಳು. ಮಾಳೆಗಾವ್ನಲ್ಲಿ ಜನಸ್ಪಂದನ ಕಾರ್ಯಕ್ರಮ. ಸಚಿವ ರಹೀಂ ಖಾನ್ಗೆ ಜನರಿಂದ ಅಹವಾಲುಗಳ ಮಳೆ. ಭಾಲ್ಕೆಯಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕರಿಸಿದ ಸಂಸದ ಸಾಗರ್ ಖಂಡ್ರೆ. ಶಾಸಕ ಪ್ರಭು ಚವ್ಹಾಣ್ ವಿರುದ್ಧ ಸುಧಾಕರ್ ಕೊಳ್ಳೂರ್ ಆರೋಪ. ದಲಿತ ಸಮುದಾಯದ ಭಾವನೆಗಳ ಜೊತೆ ರಾಜಕೀಯ. ಬಸವಕಲ್ಯಾಣದಲ್ಲಿ ಶಾರ್ಟ್ ಸರ್ಕ್ಯೂಟ್ ದುರಂತ. ಕಚ್ಚಾ ವಸ್ತುಗಳ ಅಂಗಡಿ ಸುಟ್ಟು ಭಸ್ಮ. ಸುದ್ದಿಯ ವಿವರಗಳು. ಬೀದರ್ ತಾಲೂಕಿನ ಮಾಳೆಗಾವ್ ಗ್ರಾಮದಲ್ಲಿ ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಅವರ ನೇತೃತ್ವದಲ್ಲಿ ಇಂದು ಜನಸ್ಪಂದನ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಿತು. ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅವುಗಳಿಗೆ ತಕ್ಷಣದ ಪರಿಹಾರ ಒದಗಿಸುವ ಉದ್ದೇಶದಿಂದ ಆಯೋಜಿಸಲಾದ ಈ ಕಾರ್ಯಕ್ರಮದಲ್ಲಿ ಗ್ರಾಮಸ್ಥರು ತಮ್ಮ ದೈನಂದಿನ ಜೀವನಕ್ಕೆ ಸಂಬಂಧಿಸಿದ ವಿವಿಧ ಸಮಸ್ಯೆಗಳನ್ನು ಸಚಿವರ ಗಮನಕ್ಕೆ ತಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಗಿರೀಶ್ ಬದೋಲೆ, ತಾಲೂಕಾ ಪಂಚಾಯತ್ ಅಧಿಕಾರಿಗಳು ಸೇರಿದಂತೆ ಜಿಲ್ಲೆಯ ಮತ್ತು ತಾಲೂಕಾ ಮಟ್ಟದ ವಿವಿಧ ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು. ಈ ವೇಳೆ ಸಚಿವ ರಹೀಂ ಖಾನ್ ಅವರು ಸ್ಥಳದಲ್ಲೇ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸೂಚನೆ ನೀಡಿ ಸಾರ್ವಜನಿಕರಿಂದ ಬಂದ ಅರ್ಜಿಗಳನ್ನು ಕಾಲಮಿತಿಯೊಳಗೆ ವಿಲೇವಾರಿ ಮಾಡುವಂತೆ ಕಟ್ಟುನಿಟ್ಟಿನ ಆದೇಶ ನೀಡಿದರು. ಜೊತೆಗೆ ಜನರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುವುದು ಸರ್ಕಾರದ ಮೊದಲ ಆದ್ಯತೆಯಾಗಿದೆ ಎಂದು ಅವರು ಹೇಳಿದರು. ಹಾಸ್ಪಿಟಲ್ ಬಗ್ಗೆ ಒಂದು ತಿಂಗಳಿನಲ್ಲಿ ನಾನೇ ಬಂದು ಉದ್ಘಾಟನೆ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಹೇಳಿ. ಭಾಲ್ಕಿ ಪಟ್ಟಣದಲ್ಲಿ ಇಂದು ಲೋಕಸಭಾ ಸಂಸದ ಸಾಗರ್ ಖಂಡ್ರೆ ಅವರು ಸಾರ್ವಜನಿಕರ ಕುಂದುಕೊರತೆಗಳನ್ನು ಆಲಿಸಿ ಅಹವಾಲುಗಳನ್ನು ಸ್ವೀಕರಿಸಿದರು. ಈ ವೇಳೆ ಹಲವು ಸಮಸ್ಯೆಗಳ ಕುರಿತು ಸಂಬಂಧಪಟ್ಟ ಅಧಿಕಾರಿಗಳೊಂದಿಗೆ ಸ್ಥಳದಲ್ಲೇ ಚರ್ಚೆ ನಡೆಸಿ ಕೆಲವು ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ಒದಗಿಸಲಾಯಿತು. ಸಾರ್ವಜನಿಕರ ಅಹವಾಲುಗಳಿಗೆ ಸ್ಪಂದಿಸಿದ ಸಂಸದರು ಜನರ ಸಮಸ್ಯೆಗಳನ್ನು ತ್ವರಿತವಾಗಿ ಪರಿಹರಿಸುವುದು ಮುಖ್ಯವೆಂದು ತಿಳಿಸಿದ್ದಾರೆ. ಬೀದರ್ ಲೋಕಸಭಾ ಕ್ಷೇತ್ರದ ಸಂಸದನಾಗಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸುವುದು ನನ್ನ ಮೊದಲ ಆದ್ಯತೆಯಾಗಿದೆ ಎಂದು ಸಂಸದ ಸಾಗರ್ ಖಂಡ್ರೆ ಹೇಳಿದರು. ತಾಲೂಕಿನಲ್ಲಿ ದಲಿತ ಸಮುದಾಯದ ಜನರ ಭಾವನೆಗಳೊಂದಿಗೆ ಶಾಸಕ ಪ್ರಭು ಚವ್ಹಾಣ್ ಚೆಲ್ಲಾಟ ಆಡುತ್ತಿದ್ದಾರೆ ಎಂದು ಕಾಂಗ್ರೆಸ್ ಪಕ್ಷದ ವಕ್ತಾರ ಸುಧಾಕರ್ ಕೊಳ್ಳೂರ್ ಗಂಭೀರ ಆರೋಪ ಮಾಡಿದ್ದಾರೆ. ಈ ಕುರಿತು ಮಾತನಾಡಿದ ಅವರು, ತಾಲೂಕಿನ ಯಾವುದೇ ಗ್ರಾಮದಲ್ಲಿಯೂ ಡಾಕ್ಟರ್ BR ಅಂಬೇಡ್ಕರ್ ಸಮುದಾಯ ಭವನಕ್ಕೆ ಮಂಜೂರಾತಿ ದೊರಕಿಲ್ಲ. ಆದರೂ ಎಲ್ಲೂ ಗ್ರಾಮಗಳಿಗೆ ಸಮುದಾಯ ಭವನ ಮಂಜೂರಾಗಿದೆ ಎಂದು ಶಾಸಕರು ದಲಿತ ಸಮುದಾಯದ ಜನರಿಗೆ ಸುಳ್ಳು ಹೇಳುತ್ತಿದ್ದಾರೆ ಎಂದು ಆರೋಪಿಸಿದರು. ಇನ್ನು ಸಮಾಜ ಕಲ್ಯಾಣ ಇಲಾಖೆಯ ಹೆಸರಿನಲ್ಲಿ ಗ್ರಾಮ ಪಂಚಾಯಿತಿಗಳಿಗೆ ಪತ್ರ ಬರೆದು ಸಮುದಾಯ ಭವನ ಮಂಜೂರಾಗಿದೆ ಎಂಬ ಮಾಹಿತಿ ನೀಡಿ ತಮ್ಮ ಪಕ್ಷದ ಕಾರ್ಯಕರ್ತರ ಮೂಲಕ ಗ್ರಾಮಗಳಿಗೆ ತೆರಳಿ ಸ್ಥಳ ನೀಡುವಂತೆ ಜನರನ್ನು ಪ್ರೇರೇಪಿಸುತ್ತಿದ್ದಾರೆ. ಇದರಿಂದ ದಲಿತ ಸಮುದಾಯದ ನಡುವೆ ಗೊಂದಲ ಸೃಷ್ಟಿಯಾಗುತ್ತಿದೆ ಎಂದು ಅವರು ಹೇಳಿದರು. ಮುಗ್ಧ ಜನರನ್ನು ತಪ್ಪು ದಾರಿಗೆಳೆದು ಸಣ್ಣತನದ ರಾಜಕಾರಣ ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ ಸುಧಾಕರ್ ಕೊಳ್ಳೂರ್, ಶಾಸಕರು ಔರಾದ್ ಮತ್ತು ಕಮಲ್ ನಗರ್ ತಾಲೂಕಿನ ಎಲ್ಲ ಹಳ್ಳಿಗಳಲ್ಲಿ ಅಂಬೇಡ್ಕರ್ ಸಮುದಾಯ ಭವನ ಮಂಜೂರಾಗಿದೆ ಎಂದು ಹೇಳುತ್ತಿದ್ದಾರೆ. ಹಾಗಾದರೆ ಮಂಜೂರಾತಿ ಆದೇಶ ಪತ್ರವನ್ನು ತೋರಿಸಲಿ ಎಂದು ಸವಾಲು ಹಾಕಿದರು. ಈ ಆರೋಪಗಳಿಗೆ ಸಂಬಂಧಿಸಿದಂತೆ ಶಾಸಕ ಪ್ರಭು ಚವ್ಹಾಣ್ ಅವರು ಪ್ರತಿಕ್ರಿಯೆ ಇನ್ನಷ್ಟೇ ಲಭ್ಯವಾಗಬೇಕಿದೆ. ಔರಾದ್ನ ಶಾಸಕರಾದಂಥ ಮತ್ತು ಮಾಜಿ ಸಚಿವರು ಆದಂಥ ಪ್ರಭು ಬಿ ಚವ್ಹಾಣ್ ಅವರು ಇತ್ತೀಚೆಗೆ ತಾಲೂಕಿನ ದಲಿತ ಸಮುದಾಯದ ಜನರ ಬಗ್ಗೆ ವಿಶೇಷ ಕಾಳಜಿ ವಹಿಸ್ತಿದ್ದಾರೆ ಮತ್ತು ಅದರಲ್ಲೂ ಕೂಡ ಹಸಿ ಸುಳ್ಳನ್ನು ಹೇಳಿಕೊಂಡು ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ಕಮಲ್ ನಗರ್ ಹಾಗೂ ಔರಾದ್ ತಾಲೂಕಿನ ಎಲ್ಲ ಗ್ರಾಮಗಳಲ್ಲಿ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮುದಾಯ ಭವನವನ್ನು ಮಂಜೂರು ಮಾಡಿಸಿಕೊಂಡು ಬಂದಿದ್ದೇನೆ ಅಂತ ಹೇಳಿ ಸುಳ್ಳು TRP ಸುಳ್ಳು ಪ್ರಚಾರ ಗಿಟ್ಟಿಸಿಕೊಳ್ತಾ ಇದ್ದಾರೆ ಮತ್ತು ಈ ಒಂದು ಭವನದ ಹೆಸರಿನಲ್ಲಿ ರಾಜಕಾರಣ ಮಾಡುತ್ತಾ ತಮ್ಮ ಮನೆಗೆ ಸಮುದಾಯ ಜನರನ್ನು ಕರೆಸಿ ತಮ್ಮ ಪಕ್ಷದ ಮುಖಂಡರ ಜೊತೆ ಎಲ್ಲ ಅವರನ್ನ ಬೆರೆಸಿ ನಾನೊಬ್ಬ ದಲಿತ ನಾಯಕ, ನಾನೇ ದಲಿತ ಉದ್ಧಾರಕ ಅನ್ನೋ ಥರ ಬಿಂಬಿಸಿಕೊಳ್ತಾ ಇದ್ದಾರೆ. ಸತತವಾಗಿ 4ನೇ ಅವಧಿಗೆ ಕ್ಷೇತ್ರದಲ್ಲಿ ಶಾಸಕರಾಗಿ ಅದರಲ್ಲಿ 2 ಬಾರಿ ಸಚಿವರಾಗಿ 18 ವರ್ಷ ಅಧಿಕಾರ ಅನುಭವಿಸಿರ್ತಕ್ಕಂಥ ಶಾಸಕ ಪ್ರಭು ಚವ್ಹಾಣ್ ಅವರೇ ಒಂದೇ ಒಂದು ದಿವಸ ತಾವು ಯಾವತ್ತೂ ಕೂಡ ದಲಿತರ ಏಳಿಗೆ ಬಗ್ಗೆ, ದಲಿತರ ಸಮುದಾಯ ಭವನಗಳ ಬಗ್ಗೆ, ದಲಿತರ ಓಣೆಗಳ ಬಗ್ಗೆ, ಅಲ್ಲಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳ ಬಗ್ಗೆ ತಾವು ಕಾಳಜಿ ವಹಿಸಿಲ್ಲ. ತಾವು ಸಂಪೂರ್ಣವಾಗಿ
ದಲಿತ ವಿರೋಧಿ ನೀತಿಯನ್ನು ಅನುಸರಿಸಿಕೊಂಡು ದಲಿತರ ಮೀಸಲಾತಿ ಪಡೆದು ಶಾಸಕರಾಗಿ ದಲಿತ ವಿರೋಧಿಯನ್ನ ನೀತಿ ಅನುಸರಿಸ್ತಾ ಬಂದಿದ್ರಿ. ಇತ್ತೀಚೆಗೆ ಒಂದು ಈ ಸಣ್ಣತನದ ರಾಜಕಾರಣ ಒಂದು ಡ್ರಾಮಾ ಚಾಲೂ ಮಾಡಿದ್ರಿ. ತಾವು ಯಾವುದೇ ಒಂದೇ ಒಂದು ಸಮುದಾಯ ಭವನವು ಕೂಡ ಯಾವೊಬ್ಬ ಹಳ್ಳಿಯಲ್ಲಿ ಕೂಡ ಮಂಜೂರಾತಿ ಮಾಡಿಸ್ಕೊಂಡು ಬಂದಿದ್ದೇ ಆದರೆ ಅದರ ಮಂಜೂರಾತಿ ಆದೇಶ ಪತ್ರವನ್ನು ಬಹಿರಂಗಪಡಿಸಿ. ಅದನ್ನು ಬಿಟ್ಟುಕೊಟ್ಟು ಸುಮ್ಮನೆ ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳನ್ನು ಬಳಸಿಕೊಂಡು ಪ್ರತಿ ಗ್ರಾಮಗಳಿಗೆ ಅವರನ್ನು ಬಿಟ್ಟು ನಿಮ್ಮ ಗ್ರಾಮದಲ್ಲಿ ಶಾಸಕರು ಭವನ ಮಂಜೂರು ಮಾಡಿಸ್ಕೊಂಡು ಬಂದಿದ್ದಾರೆ, ನೀವು ಪೇಪರ್ಗಳು ಕೊಡ್ರಿ, ಇದು ಏನು ಡ್ರಾಮಾ ಮಾಡಿಸ್ತಾ ಇದ್ದೀರಿ ತಾಲೂಕಿನಲ್ಲಿ? ಇದರಿಂದ ಜನರು ದಿಕ್ಕು ತಪ್ಪುತ್ತಾ ಇದ್ದಾರೆ. ದಯವಿಟ್ಟು ನಾನು ನಮ್ಮ ದಲಿತ ಸಮುದಾಯದ ಸಹೋದರರಲ್ಲಿ ವಿನಂತಿಸ್ತೇನೆ, ಶಾಸಕರು ಸುಳ್ಳು ಹೇಳಿಕೊಂಡು ನಿಮ್ಮ ದಿಕ್ಕನ್ನು ತಪ್ಪಿಸ್ತಾ ಇದ್ದಾರೆ, ನಿಮ್ಮ ಭಾವನೆಗಳ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ತಾವ್ಯಾರು ಕೂಡ ಅವರ ಮಾತಿಗೆ ಮರಳಾಗಬೇಡಿ. ಇಷ್ಟು ವರ್ಷ ನಮ್ಮೆಲ್ಲರನ್ನು ಮೂಲೆ ಗುಂಪು ಮಾಡಿರ್ತಕ್ಕಂಥ ಶಾಸಕರು ನಮ್ಮ ಸಮುದಾಯದ ಎಡ ಮತ್ತು ಬಲ ಸಮುದಾಯಗಳ ನಾಯಕರು ತಮ್ಮ ಪಕ್ಷದಲ್ಲಿ ಇದ್ದವರಿಗೂ ಕೂಡ ಇವರ ಕಾಲಾವಧಿಯಲ್ಲಿ ಒಂದೇ ಒಂದು ಜಿಲ್ಲಾ ಪಂಚಾಯತ್ ಟಿಕೆಟ್ ಕೂಡ ಅವರ ಪಕ್ಷದಿಂದ ನೀಡಿಲ್ಲ. ಗಂಗಾ ಕಲ್ಯಾಣ ಯೋಜನೆ ಆಗಿರ್ಬೋದು, ಬೇರೆ ಬೇರೆ ಯಾವುದಾದ್ರೂ ಲೋನ್ಗಳಾಗಿರ್ಬೋದು, ಇವೆಲ್ಲವೂ ಕೂಡ ಈ ಸಮುದಾಯದ ಜನರಿಗೆ ಎಷ್ಟು ಪ್ರಮಾಣದಲ್ಲಿ ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ತಾವ್ಯಾರು ಮರೆಯಬೇಡಿ. ಶಾಸಕರು ಬರೀ ಸುಳ್ಳು ಹೇಳಿಕೊಂಡು ಸಮುದಾಯ ಜನರ ದಿಕ್ಕು ತಪ್ಪಿಸ್ತಾ ಇದ್ದಾರೆ. ತಾಲೂಕಿನಲ್ಲಿ ಯಾವುದೇ ಗ್ರಾಮಗಳಲ್ಲಿ ಒಂದೇ ಒಂದು ಭವನ ಕೂಡ ಇವರು ಮಂಜೂರು ಮಾಡಿಲ್ಲ. ತಾವು ತಮ್ಮದೇ ಸರ್ಕಾರ ಅಧಿಕಾರದಲ್ಲಿ ಇದ್ದಾಗ, ತಾವು ಸಚಿವರಾಗಿದ್ದಾಗ ಕೂಡ ಒಂದೇ ಒಂದು ಪ್ರಸ್ತಾವನೆ ಈ ಸಮುದಾಯದ ಜನರ ಸಮುದಾಯ ಭವನಗಳ ಬಗ್ಗೆ ತಾವು ನೀಡಿಲ್ಲ. SCP TSP ಅನುದಾನ ದುರ್ಬಳಕೆ ಮಾಡಿಕೊಂಡು ಈ ಎರಡೂ ಸಮುದಾಯಗಳ ಓಣೆಗಳಲ್ಲಿ ಇವತ್ತು ಕೂಡ ಕುಡಿಯೋ ನೀರಿನ ಸಮಸ್ಯೆ ಇದೆ, ಒಳಚರಂಡಿಗಳ ಸಮಸ್ಯೆ ಇದೆ, ರಸ್ತೆಗಳಿಲ್ಲ, ಯಾವುದೇ ಮೂಲಭೂತ ಸೌಕರ್ಯಗಳಿಲ್ಲ. ಜನರು ಕಷ್ಟಪಡ್ತಾ ಇದ್ದಾರೆ. ಬಂದಿರತಕ್ಕಂಥ ಅನುದಾನ, ದಲಿತರ ಅಭಿವೃದ್ಧಿಗೆ ಬಂದಿರತಕ್ಕಂಥ ಅನುದಾನ ಎಲ್ಲೋಯ್ತು? ಇವೆಲ್ಲದರ ಬಗ್ಗೆ ಮುಕ್ತ ಚರ್ಚೆ ಮಾಡಲು ನಾವು ಸಿದ್ಧವಿದ್ದೇವೆ. ಶಾಸಕರೇ, ತಾವು ಸುಳ್ಳು ಹೇಳ್ತಿಲ್ಲ ಅನ್ನೋದಾದರೆ ಎಲ್ಲಿದೆ ಭವನಗಳ ಆದೇಶ ಪತ್ರ, ಮಂಜೂರಾತಿ ಆದೇಶ ಪತ್ರ, ಅದನ್ನು ತೋರಿಸಿ. ಅದನ್ನು ಬಿಟ್ಟು ಬರೀ ಜನರಿಗೆ ದಿಕ್ಕು ತಪ್ಪಿಸ್ತಕ್ಕಂಥ ಕೆಲಸ ಮಾಡಿ ನಾನೊಬ್ಬ ದಲಿತ ನಾಯಕ, ನಾನೇ ಇವರು ಉದ್ಧಾರಕ ಅನ್ನೋ ಥರ ಎಲ್ಲ ಬಂಬಿಸ್ಕೊಳ್ತಿರೋದು ಸರಿಯಲ್ಲ. ಇದನ್ನು ನಾವು ತೀವ್ರವಾಗಿ ಖಂಡಿಸುತ್ತೇವೆ. ಮುಂದಿನ ದಿನಗಳಲ್ಲಿ ಇದರ ವಿರುದ್ಧ ನಾವು ಕಾನೂನಾತ್ಮಕವಾಗಿ ಹೋರಾಟ ಮಾಡ್ತೀವಿ ಮತ್ತು ಸರ್ಕಾರಕ್ಕೂ ಕೂಡ ಪತ್ರ ಬರೀತೀವಿ. ಮತ್ತು ತಮ್ಮ ವಿರುದ್ಧವೂ ಕೂಡ ತಾವೊಬ್ಬ ಎಲ್ಲಾ ಸಮಿತಿಗಳಿಗೆ ತಾವು ಅಧ್ಯಕ್ಷರಾಗಿರ್ತೀರಿ. ಒಂದೇ ಒಂದು ದಿವಸ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ, ಅಕ್ರಮ ಸಕ್ರಮ ಸಮಿತಿಗಳ ಸಭೆ ಮಾಡಿಲ್ಲ. ಯಾವುದೇ ಆದಂತ ಒಂದು ಜನರಿಗೆ ಇದು ತೋರಿಸ್ತಾ ಇಲ್ಲ. ಇವೆಲ್ಲದರ ಬಗ್ಗೆ ನಾವು ಮುಂದಿನ ದಿನಗಳಲ್ಲಿ ತಮ್ಮ ವಿರುದ್ಧ ಉಗ್ರವಾದಂತ ಹೋರಾಟಗಳನ್ನು ಮಾಡ್ತೀವಿ. ತಮಗೆ ಮನಸ್ಸಿದ್ರೆ ಒಳ್ಳೆ ಮನಸ್ಸಿನಿಂದ ತಮ್ಮ ಅನುದಾನದಲ್ಲಿ ಭವನಗಳ ನಿರ್ಮಾಣ ಮಾಡಿಕೊಡಿ, ನಾವು ನಿಮ್ಗೆ ಸಹಕಾರ ಮಾಡ್ತೀವಿ. ನಮ್ಮ ಸರ್ಕಾರ ಕೂಡ ಸಿದ್ಧವಾಗಿದೆ ಬಾಬಾ ಸಾಹೇಬರ ಭವನಗಳ ನಿರ್ಮಾಣ ಮಾಡಲು. ಬೀದರ್ ಜಿಲ್ಲೆಯ ಬಸವಕಲ್ಯಾಣ ಪಟ್ಟಣದಲ್ಲಿ ಶಾರ್ಟ್ ಸರ್ಕ್ಯೂಟ್ನಿಂದ ಉಂಟಾದ ಅಗ್ನಿ ಅವಘಡದಲ್ಲಿ ಕಚ್ಚಾ ವಸ್ತುಗಳ ಅಂಗಡಿ ಸಂಪೂರ್ಣವಾಗಿ ಸುಟ್ಟು ಭಸ್ಮವಾದ ಘಟನೆ ನಡೆದಿದೆ. ಕಳೆದ ತಡರಾತ್ರಿ ಸುಮಾರು 12 ಗಂಟೆ ವೇಳೆಗೆ ಈ ದುರ್ಘಟನೆ ಸಂಭವಿಸಿದೆ. ಅದೃಷ್ಟವಶಾತ್ ಯಾವುದೇ ಜೀವಹಾನಿ ಸಂಭವಿಸಿಲ್ಲ. ಆದರೆ ಅಂಗಡಿಯಲ್ಲಿದ್ದ ಎಲ್ಲಾ ವಸ್ತುಗಳು ಬೆಂಕಿಗೆ ಆಹುತಿಯಾಗಿ ಭಾರಿ ನಷ್ಟ ಉಂಟಾಗಿದೆ. ಘಟನೆ ತಿಳಿದು ತಕ್ಷಣವೇ ಅಗ್ನಿಶಾಮಕ ದಳ ಸ್ಥಳಕ್ಕೆ ಧಾವಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರೂ ಬೆಂಕಿಯ ತೀವ್ರತೆಯಿಂದ ಹೆಚ್ಚಿನ ಪ್ರಯೋಜನವಾಗಲಿಲ್ಲ. ನಂತರ ಹುಮ್ನಾಬಾದ್ನಿಂದ ಅಗ್ನಿಶಾಮಕ ವಾಹನಗಳನ್ನು ಕರೆಸಿ ಅಧಿಕಾರಿಗಳು ಬೆಂಕಿ ನಂದಿಸಲು ಶ್ರಮಿಸಿದರು. ಬೆಂಕಿಯ ತೀವ್ರತೆ ಹೆಚ್ಚಾದ್ದರಿಂದ ಪಕ್ಕದ ಅಂಗಡಿಗೂ ಬೆಂಕಿ ತಗುಲಿರುವ ಬಗ್ಗೆ ತಿಳಿದು ಬಂದಿದೆ. ಅಂಗಡಿ ಮಾಲೀಕ ಬಡತನದಲ್ಲಿದ್ದು ಈ ಅವಘಡದಿಂದ ಜೀವನ ಸಾಗಿಸುವುದೇ ಕಷ್ಟಕರವಾಗಿದೆ. ಹೀಗಾಗಿ ಸ್ಥಳೀಯ ಶಾಸಕ ಶರಣು ಸಲಗರ್, ವಿಜಯ್ ಸಿಂಗ್ ಹಾಗೂ ತಾಲೂಕು ಆಡಳಿತವು ಆರ್ಥಿಕ ಸಹಾಯ ಒದಗಿಸಬೇಕು ಎಂದು ಮನವಿ ಮಾಡಿದ್ದಾರೆ. मारो
ಯಾದಗಿರಿ ಜಿಲ್ಲೆಯ ಗುರುಮಠಕಲ್ ತಾಲೂಕಿನ ಸಮೀಪದ ಬುದೇರ್ ಗ್ರಾಮದಲ್ಲಿ ಸಿಡಿಲು ಬಡಿದ ಪರಿಣಾಮ ಸುಮಾರು 50ರಿಂದ 60 ಕುರಿ ಮೇಕೆಗಳು ಸಾವನ್ನಪ್ಪಿದ ದುರ್ಘಟನೆ ಸಂಭವಿಸಿದೆ. ಸಂಜೆ ವೇಳೆಯಲ್ಲಿ ಗ್ರಾಮದ ನಿವಾಸಿಗಳು ಕುರಿ ಮೇಕೆಗಳನ್ನು ಮೇಯಿಸಲು ಕಾಡಿಗೆ ತೆಗೆದುಕೊಂಡು ಹೋಗಿದ್ದರು. ಈ ವೇಳೆ ಏಕಾಏಕಿ ಮಳೆ ಆರಂಭವಾಗಿ ಗುಡುಗು ಮಿಂಚು ಜೋರಾಗಿತ್ತು. ಮಳೆ ಹೆಚ್ಚಾದ ಹಿನ್ನೆಲೆಯಲ್ಲಿ ಮೇಯುವವರು ತಮ್ಮ ಪಶುಗಳೊಂದಿಗೆ ಮನೆಗೆ ಮರಳಲು ಯತ್ನಿಸುತ್ತಿದ್ದಾಗ ಭಾರೀ ಸಿಡಿಲು ಬಡಿದಿದೆ. ಸಿಡಿಲಿನ ಅಪ್ಪಳದಿಂದ ಒಂದೇ ಕ್ಷಣದಲ್ಲಿ 50-60 ಕುರಿ ಮೇಕೆಗಳು ಸ್ಥಳದಲ್ಲೇ ಮೃತಪಟ್ಟಿವೆ ಎಂದು ತಿಳಿದು ಬಂದಿದೆ. ಈ ಘಟನೆ ಕುರಿ ಮೇಯುವವರಲ್ಲಿ ಆತಂಕ ಉಂಟು ಮಾಡಿದ್ದು, ಪಶುಗಳನ್ನು ಕಳೆದುಕೊಂಡ ರೈತರು ತೀವ್ರ ದುಃಖದಲ್ಲಿ ಮುಳುಗಿದ್ದಾರೆ. ಸರ್ಕಾರ ತಕ್ಷಣ ಪರಿಹಾರ ನೀಡಬೇಕೆಂದು ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. దేవుడా మామి నన్ను ముట్టివేమురా సగ్రం దేవుడు నవేమురా నాయమ్మ అమ్మా నాయమ్మ మామి నన్ను గంటలు తెరిచింటివేమురా పరమాత్ముడా నాయమ్మ మా ఎంటనే ఉంటివేమప్పా యాదోడంటే తండ్రి నీవు ఉంటిలా అప్పా నాయప్ప ಬೀದರ್ ನಗರದ ಗುರುದ್ವಾರ ಶ್ರೀ ನಾನಕ್ ಝೀರಾ ಸಾಹೇಬ್ನಲ್ಲಿ ಏಪ್ರಿಲ್ 26ರಂದು 514ನೇ ಝೀರಾ ಪ್ರಗಟ್ ಸಮಾಗಮ ಧಾರ್ಮಿಕ ಉತ್ಸಾಹ ಯಶಸ್ವಿಯಾಗಿ ನೆರವೇರಿತು. ಪ್ರಬಂಧಕ ಸಮಿತಿಯವರ ವತಿಯಿಂದ ಆಯೋಜಿಸಲಾದ ಈ ಸಮಾಗಮದಲ್ಲಿ ರಾಜ್ಯದ ವಿವಿಧ ಭಾಗಗಳಿಂದ ಹಾಗೂ ಹೊರ ರಾಜ್ಯಗಳಿಂದಲೂ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಕಾರ್ಯಕ್ರಮದ ಅಂಗವಾಗಿ ಏಪ್ರಿಲ್ 24ರಂದು ಬೆಳಗ್ಗೆ 8:30ಕ್ಕೆ ಶ್ರೀ ಅಖಂಡ ಪಾಠ ಸಾಹೇಬ್ಜಿ ಪ್ರಾರಂಭಗೊಂಡಿದ್ದು ಏಪ್ರಿಲ್ 26ರಂದು ಬೆಳಗ್ಗೆ 8:30ಕ್ಕೆ ಸಂಪನ್ನಗೊಂಡಿತು. ಕಾರ್ಯಕ್ರಮದ ದಿನವಾದ ಏಪ್ರಿಲ್ 26ರಂದು ಬೆಳಗ್ಗೆ ಹಜೂರಿ ರಾಗಿ ಜಥಾಗಳಿಂದ ಕೀರ್ತನ ಸೇವೆ ನಡೆಯಿತು. ಬಳಿಕ ಅರ್ಧಾಸ್ ಹುಕುಂ ನಾಮ ಹಾಗೂ ಸಮಾಪ್ತಿ ದಿವಾನ್ ನೆರವೇರಿಸಲಾಯಿತು. ಈ ವೇಳೆ ಗುರುದ್ವಾರದಲ್ಲಿ ಭಕ್ತರಿಗಾಗಿ ಗುರುಕಾ ಲಂಗರ್ ವ್ಯವಸ್ಥೆಯನ್ನು ಮಾಡಲಾಗಿದ್ದು, ಸಾವಿರಾರು ಭಕ್ತರು ಪ್ರಸಾದ ಸ್ವೀಕರಿಸಿದರು. ಸಮಾಗಮದ ಸಂದರ್ಭದಲ್ಲಿ ಸಿಖ್ ಧರ್ಮದ ಭಕ್ತರು ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಸಲ್ಲಿಸಿ ಶ್ರೀ ಗುರುನಾನಕ್ ದೇವ್ಜಿ ಮಹಾರಾಜರ ಆಶೀರ್ವಾದ ಪಡೆದರು. ಕಾರ್ಯಕ್ರಮದಲ್ಲಿ ಶಾಂತಿ, ಸೌಹಾರ್ದತೆ ಹಾಗೂ ಧಾರ್ಮಿಕ ಏಕತೆಯ ಸಂದೇಶ ಹರಡಲಾಯಿತು. ಪ್ರಬಂಧಕ ಸಮಿತಿಯವರು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಆಯೋಜಿಸಿದ್ದಕ್ಕಾಗಿ ಭಕ್ತರು ಮೆಚ್ಚುಗೆ ವ್ಯಕ್ತಪಡಿಸಿದರು. गुरु नानक जिन सुनिया बेटिया सिर दरबार सना परिया जिन सुनिया बेटिया सना परिया रे गुरु नानक जिन सुनिया बेटिया सिर दरबार सना परिया रे ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.